ವಿಜ್ಞಾನ ತರಗತಿಯಲ್ಲಿ ರಾಸಾಯನಿಕ ಕ್ರಿಯೆಗಳು ಮತ್ತು ಸಮೀಕರಣಗಳು ಎಂಬ ಪಾಠದಿಂದ ಒಂದು ಪ್ರಯೋಗವನ್ನು ಮಾಡುತ್ತಿದ್ದೇವೆ. ತಂಡದ ಹೆಸರು ನ್ಯೂಟನ್, ತಂಡದ ನಾಯಕಿ ಸುಮಲತಾ ವಿಆರ್, ತಂಡದ ಇತರ ಸದಸ್ಯರು ವರ್ಷಾ, ಮಹಾಲಕ್ಷ್ಮಿ, ಲಿಖಿತಾ ಡಿಎಸ್. ಪ್ರಯೋಗದ ಉದ್ದೇಶ ಸ್ಥಾನಪಲ್ಲಟ ಕ್ರಿಯೆಯನ್ನು ನಿರೂಪಿಸುವುದು. ಪ್ರಯೋಗಕ್ಕೆ ಬೇಕಾಗುವ ವಸ್ತುಗಳು: 2 ಗಾಜಿನ ಲೋಟ, 2 ಕಬ್ಬಿಣದ ಮೊಳೆ, ಗಾಜಿನ ಕಡ್ಡಿ, ಕಾಪರ್ ಸಲ್ಫೇಟ್, ಸ್ಪ್ಯಾಚುಲಾ. ಪ್ರಯೋಗ ಮಾಡುವ ವಿಧಾನ: ಒಂದು ಗಾಜಿನ ಲೋಟಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ನೀರನ್ನು ಹಾಕಬೇಕು. ನಂತರ ಸ್ಪ್ಯಾಚುಲೆ ಸಹಾಯದಿಂದ ತಾಮ್ರದ ಸಲ್ಫೇಟ್ ಪುಡಿಯನ್ನು ನೀರಿನೊಳಗೆ ಹಾಕಬೇಕು. ನಂತರ ಗಾಜಿನ ಕಡ್ಡಿಯಿಂದ ಅದರಲ್ಲಿ ಮಿಶ್ರಣ ಕರಗಿಸಬೇಕು. ನಂತರ ದಾರದಿಂದ ಕಟ್ಟಿರುವ ಒಂದು ಮೊಳೆಯನ್ನು ನೀರಿನ ದ್ರಾವಣದೊಳಗೆ ಮುಳುಗಿಸಬೇಕು. ಸ್ವಲ್ಪ ಸಮಯದ ನಂತರ ದ್ರಾವಣದಲ್ಲಿರುವ ಮೊಳೆಯನ್ನು ಹೊರಗೆ ತೆಗೆದಾಗ ನೀವು ಏನನ್ನು ಗಮನಿಸಿರಿ? ಕಬ್ಬಿಣದ ಮೊಳೆಯ ಮೇಲೆ ತಾಮ್ರವು ಶೇಖರಣೆಗೊಂಡಿದೆ. ಹಾಗೂ 2 ದ್ರಾವಣದಿಂದ ಮೊಳೆಗಳನ್ನು ತೆಗೆದಾಗ ಇದು ಕಬ್ಬಿಣದ ಮೊಳೆಯಾಗಿದೆ, ಇದು ತಾಮ್ರದ ಮೊಳೆಯಾಗಿದೆ. ಈ 2 ದ್ರಾವಣದಲ್ಲಿ ಏನು ವ್ಯತ್ಯಾಸ ಕಾಣುವಿರಿ? ಮೊದಲನೇ ಗ್ಲಾಸಿನ ಲೋಟದಲ್ಲಿ ಹಸಿರು ಬಣ್ಣದ ದ್ರಾವಣವಿದೆ, ಎರಡನೇ ಗ್ಲಾಸಿನ ಲೋಟದಲ್ಲಿ ನೀಲಿ ಬಣ್ಣದ ದ್ರಾವಣವಿದೆ. ಇದಕ್ಕೆ ಕಾರಣ ತಾಮ್ರದ ಸಲ್ಫೇಟ್ ಕಬ್ಬಿಣದ ಸಲ್ಫೇಟ್ ಆಗಿ ಬದಲಾಗುತ್ತದೆ. ಮೇಲಿನ ಪ್ರಯೋಗದಿಂದ ನಾವು ಸ್ಥಾನಪಲ್ಲಟ ಕ್ರಿಯೆ ನಡೆದಿದೆ ಎಂದು ನಿರೂಪಿಸಬಹುದು. ಧನ್ಯವಾದಗಳು.